ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಆಫ್ಟರ್ ಅ ಲಾಂಗ್ ಟೈಮ್ ನಮ್ಮ ವ್ಲಾಗಲ್ಲಿ ಕಾಣಿಸ್ಕೊತಾ ಇರೋದು ಬಿಕಾಸ್ ಇವತ್ತು ಅವರಿಗೆ ವೀಕ್ ಆಫ್. ಸೊ ಇವತ್ತು ಏನು ವ್ಲಾಗ್ ಅಂತಂದರೆ ಇದೊಂದು ಮಿನಿ ವ್ಲಾಗ್. ಏನು ವ್ಲಾಗ್ ಮಾಡ್ತಿದ್ದೀನಿ ಅಂತಂದರೆ, ನಾನು ಅವತ್ತಿಂದನೂ ಅನ್ಕೋತಾ ಇದ್ದೆ ಪಾಪುದು ಫಸ್ಟ್ ಮಂತ್ ಸೆಕೆಂಡ್ ಮಂತ್ ಸೆಲೆಬ್ರೇಷನ್ ಮಾಡುವಾಗ ಸೊ ಅದನ್ನು ಒಂದು ಚಿಕ್ಕದಾಗಿ ವ್ಲಾಗ್ ಮಾಡ್ಕೋಬೇಕು ಅಂತ ಅಂದ್ಕೊತಾ ಇದ್ದೆ. ಬಟ್ ವ್ಲಾಗ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಇವತ್ತಿಗೆ ನನ್ನ ಮಗಳಿಗೆ 9 ಮಂತ್ಸ್ ಕಂಪ್ಲೀಟ್ ಆಗುತ್ತೆ. ಸೊ 9 ಮಂತ್ದು ಫೋಟೋ ಶೂಟ್ ಮಾಡಬೇಕು. ಫೋಟೋ ಶೂಟ್ ಅಂತಂದರೆ ಏನಿಲ್ಲ, ನಮ್ಮ ಫೋನಲ್ಲೇ ಫೋಟೋ. ಬಟ್ ಅವಳಿಗೆ ಏನು ಮಾಡೋದು, 9 ಮಂತ್ಸ್ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ವಿ. ಅವಾಗ ಟಕ್ಕಂತ ಒಂದು ಪ್ಲಾನ್ ಹೊಡಿತು. ಏನು ಪ್ಲ್ಯಾನ್ ಅಂತಂದರೆ, ನಾನು ಸ್ವಲ್ಪ ಅವಳಿಗೆ ಏನೇನೋ ಐಟಮ್ಸ್ ತಂದಿದ್ದೀನಿ. ಅದೆಲ್ಲ ಫೋಟೋಶೂಟ್ ಆದಮೇಲೆ ನನಗೆ ಫೋಟೋಶೂಟ್ ಆಗಂಟ ಅವಳಿಗೆ ಬಟ್ ತುಂಬ ಖರ್ಚು ಮಾಡಿ ಸ್ವಲ್ಪ ಐಟಮ್ಸ್ ತಂದಿದ್ದೀವಿ. ಏನು ಐಟಮ್ಸ್ ಏನು ಅಂತ ನಾನು ನಿಮಗೆ ತೋರಿಸ್ತೀನಿ ಇವಾಗ. ಮತ್ತು ಅವಳು ಕೂಡ ಮಲಗಿದ್ದಾಳೆ. ಸೊ ಯಾವ ರೀತಿ ಮಾಡ್ತೀನಿ, ಯಾವ ರೀತಿ ಅವಳಿಗೆ ರೆಡಿ ಮಾಡ್ತೀನಿ, ಬಿಫೋರ್ ಫೋಟೋಶೂಟ್ಗಿಂತ ಮುಂಚೆ ಅವಳಿಗೆ ಯಾವ ರೀತಿ ರೆಡಿ ಮಾಡ್ತೀನಿ, ಮತ್ತು ಅದೇ ಯಾವ ರೀತಿ ಫೋಟೋಶೂಟ್ ಮಾಡ್ತೀವಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಏನೇನು ತಂದಿದ್ದೀವಿ ಏನು ಅಂತ ತೋರಿಸ್ತೀನಿ, ಇರಿ ಒಂದು ನಿಮಿಷ. ಫಸ್ಟ್ ಇದು ನಾನು ಮಾಡ್ತಾ ಇರೋದು ಫುಲ್ ಇದು ಸ್ನ್ಯಾಕ್ಸ್ ಅಂತಂದರೆ ಅವಳು ಇಷ್ಟಪಟ್ಟು ಇನ್ನು ಮುಂದೆ ತಿನ್ನೋಂಥ ಸ್ನ್ಯಾಕ್ಸ್ನ ನಾನು ಇವತ್ತು ಅವಳಿಗೆ 9 ಮಂತ್ಸ್ ಫೋಟೋಶೂಟಲ್ಲಿ ಮಾಡ್ತಿದ್ದೀನಿ. ಇದು ಚಾಕ್ಲೇಟ್ಸ್, ಇದರಲ್ಲಿ 100 ಚಾಕ್ಲೇಟ್ಸ್ ಇದೆ. ಸೊ ನೋಡಿ ಈ ಥರ ಇದೆ. ಅದು ಫೋಟೋಶೂಟ್ಗೆ ಅದು ಓಪನ್ ಮಾಡ್ತೀನಿ, ಇವಾಗ ಮಾಡಲ್ಲ. ಇವಾಗ ಮಾಡಿದ್ರೆ ಇದಾಗ್ಬಿಡುತ್ತೆ, ಫೋಟೋ ತೆಗಿವಾಗ ಮಾಡ್ತೀನಿ. ಸೊ ಇದೊಂದು, ಇದೆರಡು ಕಿಂಡರ್ ಜಾಯ್ ಗರ್ಲ್ ಕಿಂಡರ್ ಜಾಯ್. ಇದರೊಳಗೆ ಟಾಯ್ಸ್ ಇರುತ್ತೆ, ಬಟ್ ಗರ್ಲ್ ಬೇಬಿ ಟಾಯ್ಸ್ ಆಯಿತಾ. ಇದು ಜೆಮ್ಸು. ಸೊ ಇದೆಲ್ಲ ಅವಳೆ ನೆಕ್ಸ್ಟ್ ತಿನ್ನೋಂಥದ್ದು ಇದು. ಸೋಕೆನಾ, ಇದು ಜೆಮ್ಸ್. ಇದು 5 ಸ್ಟಾರ್ ಒಂದು, ಡೈರಿ ಮಿಲ್ಕ್ ಒಂದು, ಕಿಟ್ ಕ್ಯಾಟ್ ಒಂದು. ಹಾಗೆಯೇ ಇದು ಲಾಲಿಪಾಪು. ಇದು ಲೇಸ್. ಲಾಸ್ಟಲ್ಲಿ ತೋರಿಸ್ತೀನಿ ಏನು ಇನ್ನೊಂದು ಸ್ಪೆಷಲ್ ಆಗಿದೆ ಏನು ಅಂತ, ಅದು ಲಾಸ್ಟಲ್ಲಿ ತೋರಿಸ್ತೀನಿ. ಇದು ಲೇಸ. ಸೊ ಇದು ಐಸ್ ಕ್ರೀಮು. ಅದೆಲ್ಲರಿಗೂ ಗೊತ್ತಲ್ವಾ, ಅದು ಐಸ್ ಕ್ರೀಮ್ ಅಂತ ಗೊತ್ತು, ಬಟ್ ತಂದಿರೋದು ಹೇಳು ಅಲ್ಲಿ ಐಸ್ ಕ್ರೀಮ್. ಇದು ನಾನು ಫೋಟೋಶೂಟ್ ಮಾಡುವಾಗ ಓಪನ್ ಮಾಡ್ತೀನಿ, ಅದೇ ಗೊತ್ತಿರುತ್ತೆ, ಬಾಕ್ಸ್ ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ಇವಾಗ ಓಪನ್ ಮಾಡಲ್ಲ, ಫೋಟೋಶೂಟ್ ಮಾಡುವಾಗನೇ ಓಪನ್ ಮಾಡ್ತೀನಿ, ಸರಿನಾ. ಸೊ ಇವಾಗ ನನ್ನ ಮಗಳು ಎದ್ಲು, ಅವಳಿಗೆ ಹೇಗೆ ರೆಡಿ ಮಾಡ್ತೀನಿ ಏನು ಅಂತ ವಿಡಿಯೋದಲ್ಲಿ ತೋರಿಸ್ತೀನಿ. ರೆಡಿ ಮಾಡಬೇಕು, ಅವಳಿಗೆ ಯಾವ ಬಟ್ಟೆ ಹಾಕೋದು ಏನು ಅಂತ. ಯಾವ ಬಟ್ಟೆ ಹಾಕೋದು ಅವಳಿಗೆ ಇವಾಗ ಚಾಕ್ಲೇಟ್ಸು ಫೋಟೋಶೂಟ್ ಮಾಡುವಾಗ ಯಾವ ಬಟ್ಟೆ ಹಾಕೋದು, ಏನು ಯಾವ ಹಾಕೋದಂತ ಇಷ್ಟ ಐತೆ ಅವಳದು. ಇದು ಫುಲ್ ಅವಳದೇನೆ ಇಷ್ಟ ಇದೆ, ಬಟ್ ಯಾವ್ದು ಹಾಕೋದು ನೋಡು ಚೆನ್ನಾಗಿರೋದು. ಮದುವೆ ಚೆನ್ನಾಗಿ ಅನ್ಸುತ್ತೆ. ಇದು ಹಾಕ್ಲ. ಇದು ನನ್ನ ತಂಗಿ ಮದುವೆಗೆ ತಗೊಂಡಿರೋದು, ಬಟ್ ಇದರಲ್ಲಿ ಯಾವ ಫೋಟೋಸು ತಗೊಂಡಿಲ್ಲ. ಅವಳಿಗೆ ಒಂದು ಫೋಟೋಸು ತಗೊಂಡಿಲ್ಲ. ಬಟ್ ಇದು ಅವಳಿಗೆ ಆಗಲ್ಲ. ಇದು ಇದು ನಮ್ಗೆ ಗಿಫ್ಟ್ ಬಂದಿರೋದು, ಬಟ್ ಒಂದು ಸತಿನೂ ಹಾಕಿಲ್ಲ. ಬಟ್ ಇದು ಆಗಲ್ಲ ಅವಳಿಗೆ, ಟೈಟ್ ಆಗುತ್ತೆ ಅಲ್ವಾ. ಯಾವ್ದು ಹಾಕೋಣ, ಇದೆ ಹಾಕೋಣ. ಸೊ ಇದಕ್ಕೆ ಕರೆಕ್ಟ್ ಇವಾಗ ಡ್ರೆಸ್ ಇದು, ಇದಕ್ಕೆ ಕರೆಕ್ಟಾಗಿ ಶೂಸು
ಸೊ ಇದಕ್ಕೆ ಕರೆಕ್ಟಾಗಿ ಇವಾಗ ಶೂಸ್ ಕರೆಕ್ಟ್ ಅನ್ಸುತ್ತೋ ಏನೋ ಗೊತ್ತಿಲ್ಲ, ಬಟ್ ಇದು ಹಾಕೋಣ. ಇದು ಶೂಸು, ಓಕೆನಾ? ಇದು ಶೂಸು, ಇದು ಬಟ್ಟೆ, ಓಕೆನಾ? ಮತ್ತೆ ಅವಳದು ಅದಕ್ಕೆ ಮ್ಯಾಚಿಂಗ್ ಅಂತಲೇ ನಾನು ಕ್ಲಿಪ್ಸ್ ಎಲ್ಲ ತೊಗೊಂಡಿದ್ದೀನಿ ಅವಳಿಗೆ. ಇದೆಲ್ಲ ಅವಳು ಅದರದ್ದು ಮ್ಯಾಚಿಂಗೆ. ಸೊ ಇಷ್ಟೇ, ಇನ್ನೇನು ಇಲ್ಲ ಅವಳಿಗೆ ರೆಡಿ ಆಗೋಕ್ಕೆ ಅಲ್ವಾ? ಅವಳಿಗೆ ಏನಾದ್ರು ಕೈ ಕೊಡು, ಇಲ್ಲ ನೋಡಿಲಿ ಮುತ್ತು ಆಯ್ತು. ಇಲ್ಲಿ ನೋಡಿಲಿ ಅಲ್ಲೋಡಿ ತಾತ, ತುಂಬಾ ಕಷ್ಟ. ಸೊ ಫೈನಲಿ ನಾನು ಪಾಪುಗೆಲ್ಲ ರೆಡಿ ಆಯಿತು. ಇವಾಗ ನಮ್ಮ ಹಸ್ಬೆಂಡು ವೈಟ್ ಬೆಡ್ಶೀಟ್ನ ಹಾಸ್ಕೋತಾ ಇದ್ದಾರೆ. ವೈಟ್ ಚೆನ್ನಾಗಿ ಕಾಣಿಸುತ್ತೆ ಫೋಟೋಗೆಲ್ಲ, ವೈಟ್ ಮತ್ತು ಬ್ಲ್ಯಾಕ್ ಎರಡೂ ಚೆನ್ನಾಗಿ ಕಾಣಿಸುತ್ತೆ. ನಾವಿಲ್ಲಿ ವೈಟ್ ಹಾಕ್ಕೋತಾ ಇದ್ದೀವಿ. ಸೊ ಅವರು ಹಾಸಿ ಕೊಟ್ಟಂಗೆ ನಾನು ಡೆಕೋರೇಷನ್ಸ್ ಎಲ್ಲ ಶುರು ಮಾಡ್ತೀನಿ. ನೋಡಿ ಹೇಗೆ ಬರುತ್ತೆ ಏನು ಅಂತ, ಫೈನಲ್ ಲುಕ್ ಹೇಗೆ ಬರುತ್ತೆ ಏನು ಅಂತ ನೀವೇ ನೋಡಿ. ಇದು ನಮ್ಮ ಫೋಟೋಶೂಟ್ನ ಫೈನಲ್ ಲುಕ್ ಹೇಗೆ ಬಂದಿದೆ ಏನು ಅಂತ. ಬಟ್ ನಾವು ತುಂಬ ಚಾಕ್ಲೇಟ್ಸ್ ತಗೊಳ್ಳೋ ಥರ ಫೀಲ್ ಇತ್ತು. ಇಲ್ಲಿ ಎಲ್ಲ ಹಾಕಿದಾಗ ಅದು ಸ್ವಲ್ಪನೇ ಕಾಣಿಸ್ತಾ ಇತ್ತು, ಬಟ್ ನಾಟ್ ಬ್ಯಾಡ್, ಚೆನ್ನಾಗಿ ಕಾಣಿಸ್ತಾ ಇತ್ತು. ಇವಾಗ ನಾನು ಅವಳನ್ನ ರೆಡಿ ಮಾಡಿ ಅಲ್ಲಿ ಮಲಗಿಸ್ತಾ ಇದ್ದೀನಿ. ಇವಾಗ ಆ್ಯಕ್ಚುಲಿ ನಮಗೆ ಸ್ಟಾರ್ಟ್ ಆಗೋದು ಟಾಸ್ಕ್ ಅಂತ ಹೇಳ್ಬೋದು. ನೀವೇ ನೋಡಿ. ಸೊ ಅವಳಲ್ಲಿ ಮಲಗಿಸಿದ ತಕ್ಷಣವೇ ಎಳಿಯೋಕ್ಕೆ ಶುರು ಮಾಡಿಬಿಟ್ಲು ಚಾಕ್ಲೇಟ್ನೆಲ್ಲ. ಇನ್ನು ನಾವು ಹೆಂಗೆ ಫೋಟೋ ತೆಗೆಯೋದು ಹಂಗೂ ಹರಸಾಹಸ ಮಾಡಿ ಒಂದು ಸ್ವಲ್ಪ ಫೋಟೋಸ್ ತಗೊಂಡ್ವಿ. ಅದು ಚಾಕ್ಲೇಟ್ ಹೋಗಿ ಇದಾಯ್ತು. ಇದು ಸ್ಮಾಲ್ ಕೇಕ್ ಬೇಡ, ಇದು ಮುಟ್ಬಾರ್ದು. ತಗೋ, ಇಲ್ಲಿ 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 ಎಷ್ಟು ಕಷ್ಟ ನೋಡಿ ಅಪ್ಪ. ಇದೆ ಇದೆ ಆಯ್ ಅಪ್ಪೋ, ಹೆಂಗ್ ತೆಗಿಬೇಕನ್ನೋದು ಗೊತ್ತಿಲ್ವಾ ನಿನಗೆ? ಅದು ಆ ಕಡೆ ಈ ಕಡೆ ತೆಗಿಯೋದು. ಅದ್ರಲ್ಲಿ ಬೀಜ ಇರುತ್ತೆ. ನಮ್ಮ ಚಾಕ್ಲೇಟ್ಸ್ ಫೋಟೋಶೂಟ್ನ ಪ್ಯಾಕಪ್, ಜಸ್ಟ್ ಪ್ಯಾಕಪ್. ಇಲ್ಲ ಅಂತಂದ್ರೆ ಇವ್ರು ಬಿಡಲ್ಲ. ಇವಾಗ ಎಲ್ಲ ಪ್ಯಾಕ್ ಮಾಡಿ ಬೇಗ ಬೇಗ. ಇದು ಚಾಕ್ಲೇಟ್ ಅಂತೆ, ಚಾಕ್ಲೇಟ್ ತರ ಕಾಣಿಸ್ಲಿಲ್ಲ. ಸೊ ಇದೆಲ್ಲ ನೇಸರನ್ಗೆ. ಬರ್ತೀರಾ ಏನು ಮನೆಗೆ? ಬಂದ್ರೆ ಇದೆಲ್ಲ ನಿನ್ಗೇನೆ. ಪಾಪು ಯಾವುದು ತಿನ್ನಲ್ಲ ಮಗಳು, ನಿನಗೇನೆ ಇದೆಲ್ಲ, ಸರಿನಾ? ಬೇಗ ಬಾ.
ಓಕೆನಾ? ನೋಡಿ ನಿನ್ ಫೇವ್ರೆಟ್ ಕಿಂಡರ್ ಜಾಯ್, ಜೆಮ್ಸು, 5 ಸ್ಟಾರ್ ಎಲ್ಲ ಇದೆ. ಸರಿನಾ? ಬೇಗ ಬಾ. ಶೂಟ್ ಎಲ್ಲ ಆಯಿತು. ಇವಾಗ ನೆಕ್ಸ್ಟ್ ಮತ್ತೆ ಫೋಟೋ ತೆಗಿಯಕ್ಕೆ ಹೋಗ್ತಾ ಇದ್ದೀವಿ. ಏನಕ್ಕಪ್ಪ ಅಂತಂದರೆ ಇವಳ್ದು ಎಂತ ಬಾಂಡ್ ಮಾಡ್ಸೋಕ್ಕೆ ನಾವು ಫೋಟೋಸ್ ಕೊಟ್ಟಿರಲಿಲ್ಲ. ನಮ್ಮ 3 ಜನರದ್ದು ಒಂದು ಫ್ಯಾಮಿಲಿ ಫೋಟೋ ಬೇಕಂತೆ. ಸೊ ಅದಕ್ಕೋಸ್ಕರ ಹೆಂಗೋ ಫ್ರೀ ಇದ್ದಾರಲ್ಲ, ಸೊ ಹಂಗೇನೆ ಇದು ಆಗ್ಬಿಡ್ಲಿ ಅಂತ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಅಮ್ಮ. ಫೈನಲ್ ಆಗಿ ನಮ್ಮದು ಪಾಪುದು ಫೋಟೋಶೂಟು. ಹಾಗೆಯೇ ಅವ್ರಿಗೆ ಸ್ವಲ್ಪ ಒಂದು ಡಾಕ್ಯುಮೆಂಟ್ಸ್ಗೆ ಫೋಟೋ ತೆಗಿಸ್ಬೇಕಿತ್ತು. ಸೊ ಅದಕ್ಕೆ ಆಚೆ ಹೋಗಿದ್ವಿ. ಅವ್ಳದ್ದು ಹಂಗೆ ಫೋಟೋಸ್ ತಕ್ಕೊಂಡು ಬಂದ್ವಿ. ಗೈಸ್, ಈ ಮಿನಿ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಹಾಗೆಯೇ ಹೀಗೇ ಸಪೋರ್ಟ್ ಮಾಡ್ತಾ ಇರಿ. ಹಾಗೆಯೇ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಸೊ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಮಿನಿ ವ್ಲಾಗ್. Thank you so much for the watching.